ಬೆಂಗಳೂರಿನಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮಾಚರಣೆ ಮನೆ ಮಾಡಿದೆ. ಸಿಎಂ ಆಗಿ ಮೊದಲ ಬಾರಿ ಡಿಕೆ ಶಿವಕುಮಾರ್ ಧ್ವಜಾರೋಹಣವನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ಸಿಹಿ ಸುದ್ದಿಯೊಂದನ್ನ ಕೊಟ್ಟಿದ್ದಾರೆ. ಏನದು ಡೀಟೇಲ್ಸ್ ನಿಮ್ಮ ಮುಂದೆ. ಬೆಂಗಳೂರಿನಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಮನೆ ಮಾಡಿದ್ದು, ಸ್ವಾತಂತ್ರ್ಯೋತ್ಸವದಂದು ಸಿಎಂ ಡಿಕೆ ಶಿವಕುಮಾರ್ ಹಲವು ಘೋಷಣೆಗಳನ್ನು ಮಾಡಿದ್ದಾರೆ. 6ನೇ ತರಗತಿಯಿಂದಲೇ ಎಐ ಶಿಕ್ಷಣ ಕೋಡಿಂಗ್ ಗುರುಕುಲ ಆರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ದೇಶದ ಮೊದಲ ಸರ್ಕಾರಿ ಎಐ ವಿಶ್ವವಿದ್ಯಾಲಯ, ಮುಖ್ಯಮಂತ್ರಿ ಉದ್ಯೋಗ ಸಂಕಲ್ಪ ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ. 72,000 ಸರ್ಕಾರಿ ಹುದ್ದೆಗಳ ಭರ್ತಿ ಪ್ರಕ್ರಿಯೆಗೆ ಚಾಲನೆಯನ್ನ ಕೊಡಲಾಗಿದೆ. 6 ತಿಂಗಳಲ್ಲಿ ಖಾಲಿ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನ ಕೂಡ ನೀಡಲಾಗಿದೆ. ಸಿಎಂ ಆಗಿ ಮೊದಲ ಬಾರಿ ಡಿಕೆ ಶಿವಕುಮಾರ್ ಅವರು ಧ್ವಜಾರೋಹಣವನ್ನ ಮಾಡಿದ್ದಾರೆ. ನೋಡಿ, ಪ್ರತಿಯೊಬ್ಬರು ಕೂಡ ಸಿಎಂ ಆದ ನಂತರ ಈ ಒಂದು ಧ್ವಜಾರೋಹಣ ಮಾಡೋದಿದೆಯಲ್ಲ, ಅದು ನಿಜಕ್ಕೂ ಯಾರಿಗೂ ಕೂಡ ಸಿಗೋದಿಲ್ಲ. ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಅದು ಬಹಳಷ್ಟು ಸಾಕಷ್ಟು ನಿಂದನೆಗಳನ್ನು ಕೂಡ ಕೇಳಿಕೊಂಡು, ಸಾಕಷ್ಟು ಆ ಒಂದು ಸೀಟಿಗೆ ಹೊಡೆದಾಟ ಬಡದಾಟ ಅಂತ ಅಂದ್ಕೊಂಡು ಮಾತಿನಲ್ಲಿ ಯಾವ ರೀತಿಯಾಗಿ ಬಾಣಗಳನ್ನು ಬಿಡ್ತಾ ಇದ್ರು ಅನ್ನೋದನ್ನು ಗಮನಿಸಿದ್ದೀವಿ. ಸೊ ಹಾಗಾಗಿ ಸಿಎಂ ಆಗಿ ಮೊದಲ ಬಾರಿ ಡಿಕೆ ಶಿವಕುಮಾರ್ ಧ್ವಜಾರೋಹಣ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಜನತೆ ಕಾತುರದಿಂದ ಕಾಯ್ತಾ ಇರ್ತಾರೆ, ಏನು ಘೋಷಣೆ ಮಾಡಬಹುದು ಸಿಎಂ ಅಂತ ಹೇಳಿ. ಹಲವಾರು ಘೋಷಣೆಗಳನ್ನ ಮಾಡಿದ್ದಾರೆ. ಅದರಲ್ಲೂ 6ನೇ ತರಗತಿಯಿಂದಲೇ ಎಐ ಅನ್ನ ಪ್ರಾರಂಭ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ತರಗತಿಗಳಲ್ಲಿ. ನೋಡಿ, ಈಗ ಎಐ ಯುಗ ಆರಂಭ ಆಗಿದೆ. ಸೊ ಹಾಗಾಗಿ ಯೂತ್ಸ್ ಏನನ್ನ ಬಯಸ್ತಾ ಇದ್ದಾರೆ, ಯೂತ್ಸ್ ಯಾವ ರೀತಿಯಾಗಿ ಯಾವ ಒಂದು ವಿಚಾರದಲ್ಲಿ ಅತಿ ಹೆಚ್ಚು ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಅದನ್ನ ಗಮನದಲ್ಲಿ ಇಟ್ಟುಕೊಂಡು ಡಿಕೆ ಶಿವಕುಮಾರ್ ಅವರು ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಂತೆ ಕಾಣಸಿಗ್ತಾ ಇದೆ. ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಸ್ವಾತಂತ್ರ್ಯೋತ್ಸವದಂದು ರೈತರಿಗೆ ಸಿಎಂ ಡಿಕೆ ಶಿವಕುಮಾರ್ ಗಿಫ್ಟ್ ಕೊಟ್ಟಿದ್ದಾರೆ. ರೈತರಿಗಾಗಿ ಮುಖ್ಯಮಂತ್ರಿ ರೈತ ಚೈತನ್ಯ ಯೋಜನೆಯನ್ನ ಜಾರಿ ಮಾಡ್ತಾ ಇದ್ದಾರೆ. ಡ್ರೋನ್ ಉಪಗ್ರಹದ ಮೂಲಕ ಬೆಳೆಯನ್ನ ಸಮೀಕ್ಷೆ ಮಾಡಲಾಗುತ್ತೆ. ಕೃಷಿ ಯಂತ್ರೋಪಕರಣ ಬಾಡಿಗೆಯಲ್ಲಿ 50% ಸಹಾಯಧನವನ್ನ ನೀಡಲಾಗುತ್ತೆ. ಬಿಯಾಂಡ್ ಬೆಂಗಳೂರು ಅಡಿಯಲ್ಲಿ ಟೆಕ್ ಕೇಂದ್ರಗಳನ್ನು ಕೂಡ ಆರಂಭ ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ 7.5% ವೃತ್ತಿಪರ ಕೋರ್ಸ್ ಮೀಸಲಾತಿಯನ್ನ ಇಡಲಾಗುತ್ತೆ. ಮೇಕೆದಾಟು ಯೋಜನೆ ಆರಂಭಿಸುವುದಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಈ ಖಾತಾ ಭೂ ಗ್ಯಾರಂಟಿ ಮೂಲಕ ಆಸ್ತಿ ದಾಖಲೆ ಸುಧಾರಣೆಯಾಗುತ್ತೆ ಅಂತ ಕೂಡ ಈ ಸಂದರ್ಭದಲ್ಲಿ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ.